ನಮಸ್ಕಾರ ಎಲ್ಲರಿಗೂ. ಕಳೆದುಕೊಂಡ ಜಾಗದಲ್ಲಿ ಹುಡುಕಬೇಕು, ಸೋತ ಜಾಗದಲ್ಲೇ ಗೆಲ್ಲಬೇಕು, ಅವಮಾನಿಸಿದ ಜಾಗದಲ್ಲಿ ಬೆಳೆಯಬೇಕು, ತಿರಸ್ಕರಿಸುವವರಿಂದಲೇ ಪುರಸ್ಕರಿಸಿಕೊಳ್ಳಬೇಕು. ಸಮಸ್ಯೆ ದೊಡ್ಡದು ಎಂದು ಭಯಪಡಬೇಡ, ದೇವರು ಅದಕ್ಕಿಂತಲೂ ದೊಡ್ಡವನು ಎಂದು ನೆನಪು ಮಾಡಿಕೋ. ಕಾಯುವವನು ಮೇಲಿರುವವನು. ಹೌದು, ಈ ಮಾತು ಸತ್ಯ. ಆದರೆ ಕಾಯುವಂತೆ ನೀವು ಬಾಳಿದರೆ ಮಾತ್ರ. ಜೀವನ ಎಂಬುದೊಂದು ಆಟವಿದ್ದಂತೆ. ಅದರಲ್ಲಿ ನೀವು ಆಟಗಾರರಾಗುವಿರೋ ಇಲ್ಲ ಆಟಿಕೆ ಆಗುವಿರೋ ಅದು ನಿಮಗೆ ಬಿಟ್ಟದ್ದು. ರಂಧ್ರ ಚಿಕ್ಕದಿರಲಿ ದೊಡ್ಡದಿರಲಿ ದೋಣಿಯನ್ನು ಮುಳುಗಿಸದೆ ಬಿಡದು. ದುಷ್ಟತನ ಚಿಕ್ಕದಿರಲಿ ದೊಡ್ಡದಿರಲಿ ಜೀವನವನ್ನು ನಾಶ ಮಾಡದೆ ಬಿಡದು. ದೇವರು ನಿನ್ನ ಬದುಕಿನಿಂದ ದೂರ ಮಾಡಿದ ವ್ಯಕ್ತಿಗಳ ಬಗ್ಗೆ ಯೋಚಿಸಬೇಡ. ಯಾಕೆಂದರೆ ನಿನಗೆ ಕಾಣದ ಕೆಲವು ಸತ್ಯಗಳು ಆ ಭಗವಂತನಿಗೆ ಕಂಡಿರುತ್ತದೆ ಎಂಬುದನ್ನು ಮರೆಯಬೇಡ. ಹಿಂದೆ ಸಂಬಂಧಗಳನ್ನು ಪ್ರೀತಿಯಿಂದ ನೋಡುತ್ತಿದ್ದರು, ನಂತರ ಸಂಬಂಧಗಳನ್ನು ಬುದ್ಧಿವಂತಿಕೆಯಿಂದ ನೋಡುತ್ತಿದ್ದರು. ಆದರೆ ಈಗ ಸಂಬಂಧಗಳನ್ನು ಲಾಭ ಇದ್ದರೆ ಮಾತ್ರ ಕಟ್ಟಿಕೊಳ್ಳುವರು. ಬೇಡವಾದ ವಿಷಯಗಳಿಂದ ದೂರ ಇದ್ದರೆ ಬೇಕಾದಷ್ಟು ನೆಮ್ಮದಿ ಸಿಗುತ್ತದೆ. ಯಾವುದೇ ಕಾರಣಕ್ಕೂ ವ್ಯಕ್ತಿಯ ಕೋಪವು ತನ್ನ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬಾರದು. ನಿಮಗೆ ಕೋಪ ಬಂದರೆ ಶಾಂತವಾಗಿರಲು ಪ್ರಯತ್ನಿಸಿ ಎಂದು ಭಗವಾನ್ ಶ್ರೀಕೃಷ್ಣರು ಹೇಳಿದ್ದಾರೆ. ಕಾರಣವಿಲ್ಲದೆ ಖರ್ಚು ಮಾಡದೆ ಇರುವುದು ಕೂಡ ಗಳಿಕೆಯ ಒಂದು ಭಾಗ. ನಿಮ್ಮ ಗುರಿಯನ್ನು ಸಾಧಿಸುವಲ್ಲಿ ನೀವು ವಿಫಲನಾದರೆ ತಂತ್ರವನ್ನು ಬದಲಾಯಿಸಿ, ಗುರಿಯನ್ನಲ್ಲ. ಜೀವನವೆಂಬುದು ಸುಂದರವಾದ ಉಡುಗೊರೆ. ವ್ಯರ್ಥ ಲಾಭದಲ್ಲಿ ಅದನ್ನು ಹಾಳು ಮಾಡಿಕೊಳ್ಳಬೇಡಿ. ಬದುಕಿನಲ್ಲಿ ಏನೂ ಸರಿಯಿಲ್ಲ ಎನಿಸುತ್ತಿದ್ದರೆ ಒಮ್ಮೆ ಯೋಚಿಸಿ, ನೀವಿನ್ನೂ ಬದುಕಿದ್ದೀರಿ. ಯಶಸ್ಸು ಎಂಬುದು ಸತತ ಪ್ರಯತ್ನಗಳ ಸಂಕಲನ. ಅದರಲ್ಲಿ ಸೋಲುಗಳು, ಏಳು ಬೀಳುಗಳು, ಅವಮಾನಗಳು ಎಲ್ಲವೂ ಇರುತ್ತೆ. ಶಿಲ್ಪ ಕಲೆಗಳಲ್ಲಿ ಕಾಣುವುದು ನುಣುಪು ಆಕೃತಿಯೇ ಹೊರತು ಹುಳಿಯ ಏಟುಗಳಲ್ಲ. ಒಂದು ಅವಕಾಶಕ್ಕಾಗಿ ಕಾಯುತ್ತೀರಿ. ನಿಮಗಾಗಿರುವ ಎಲ್ಲ ವಂಚನೆಗಳಿಗೆ ಬಡ್ಡಿ ಸಮೇತ ಲೆಕ್ಕ ಹೇಳಲು. ಕಲ್ಪನೆಯ ಸುಖದ ಹಿಂದೆ ಬಿದ್ದು ನಿರಾಶರಾಗುವುದಕ್ಕಿಂತ ವಾಸ್ತವದ ಬದುಕಿನ ಜೊತೆ ಸಾಗುವುದೇ ಒಳ್ಳೆಯದು. ಯಾವುದನ್ನೇ ಆಗಲಿ ಯಾರನ್ನೇ ಆಗಲಿ ಪಡೆದುಕೊಳ್ಳಬೇಕು ಎನ್ನುವ ಬಯಕೆ ಇಲ್ಲದೆ ಇರುವುದು, ಹಾಗೆಯೇ ಯಾವುದನ್ನೇ ಆಗಲಿ ಯಾರನ್ನೇ ಆಗಲಿ ಕಳೆದುಕೊಳ್ಳುತ್ತೇನೆ ಎನ್ನುವ ಭಯ ಇಲ್ಲದೆ ಇರುವುದು ನಿಜವಾದ ಮುಕ್ತಿ. ಮನುಷ್ಯನು ತನ್ನ ಒಳ್ಳೆಯತನದಿಂದ ದೊಡ್ಡವನಾಗುತ್ತಾನೆ ಹೊರತು ಹುಟ್ಟಿನಿಂದ ಅಲ್ಲ. ಬುದ್ಧಿವಂತಿಕೆ ಎಂಬ ಪುಸ್ತಕದಲ್ಲಿ ಬರುವ ಮೊದಲ ಅಧ್ಯಯನವೇ ಅದು ಪ್ರಾಮಾಣಿಕತೆ. ಎಷ್ಟೇ ಕುತಂತ್ರಗಳನ್ನು ಮಾಡಿದರೂ ಮೇಲೆ ಒಬ್ಬ ನೋಡುತ್ತಿದ್ದಾನೆ, ಎಚ್ಚರಿಕೆ. ಕಾಲ ಯಾವತ್ತೂ ಒಂದೇ ಥರ ಇರೋದಿಲ್ಲ. ಇವತ್ತು ಸೋತವರು ನಾಳೆ ಗೆದ್ದೇ ಗೆಲ್ಲುತ್ತಾರೆ.